ರಾಣಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ. ಇಲ್ಲಿ ರಾಧಾ ಮತ್ತು ರವಿಯವರು ಹೊರಡ್ತಾರೆ. ಅವ್ರ ಹಿಂದೆನೇ ಸತ್ಯನೂ ಬರ್ತಾನೆ. ಸತ್ಯ ಬಂದು ಮ್ಯಾಜಿಸ್ಟ್ರೇಟ್ ರವಿಯವರಿಗೆ ಹೇಳ್ತಾರೆ, ನಿಮ್ಮಿಂದ ತುಂಬ ನಮಗೆ ಉಪಕಾರ ಆಯಿತು. ನನ್ನ ತಂಗಿ ಇವತ್ತು ಬೇಲಿಂದ ಬರೋ ಕಾರಣನೇ ನೀವು ಅಂತ ಹೇಳ್ತಾರೆ. ಅದನ್ನು ಕೇಳಿ ರವಿಯವರಿಗೆ ಶಾಕ್ ಆಗುತ್ತೆ. ಏನು ಹೇಳ್ತಿದ್ದೀರಾ? ನಿಮ್ಮ ತಂಗಿ ಹೊರಗೆ ಬಂದಿರ್ಬೋದು, ಅದು ಅವರ ಅದೃಷ್ಟದಿಂದ ಬಂದಿದ್ದಾರೆ ಹೊರತು ನಾನಂತೂ ಅವರಿಗೆ ಬೇಲ್ ಕೊಡಿಸಿಲ್ಲ ಅಂತ ಹೇಳ್ತಾರೆ. ಇದನ್ನು ಕೇಳಿ ಸತ್ಯನಿಗಂತೂ ತುಂಬ ಶಾಕ್ ಆಗಿಬಿಡುತ್ತೆ. ಏನಪ್ಪ, ನಾನು ಅಂದ್ಕೊಂಡಿದ್ದೆ ಇವರೇ ಬೇಲ್ ಕೊಡಿಸಿರ್ಬೋದು ಅಂತ, ಆದರೆ ಇವ್ರು ನೋಡಿದರೆ ಇಲ್ಲ ಅಂತಿದ್ದಾರಲ್ಲ ಅಂತ ಸತ್ಯನಿಗಿಲ್ಲಿ ಶಾಕ್ ಆಗುತ್ತೆ. ಸರಿ, ನಾವಿನ್ನು ಹೊರಡ್ತೀವಿ ಅಂತ ಈ ಕಡೆ ರವಿಯವರು ಹೊರಟ್ಬಿಡ್ತಾರೆ. ಅಷ್ಟೊತ್ತಿಗೆ ಈ ಕಡೆ ಲಂಬೋದರ್ ಬಂದುಬಿಡ್ತಾನೆ. ಲಂಬೋದರ್ನ ನೋಡಿ ಸತ್ಯ ಕೇಳ್ತಾನೆ, ಹೇಳಿ ಸರ್, ಯಾರು ನಮ್ಮ ಕಾವೇರಿಗೆ ಬೇಲ್ ಕೊಡಿಸಿದ್ದು, ಸತ್ಯ ಹೇಳಿ ಅಂತ ಕೇಳುವಾಗ ಲಂಬೋದರ್ ಇದ್ದವನು, ಅಯ್ಯೋ ಅದೆಲ್ಲ ಯಾಕೆ, ಈಗ ಕಾವೇರಿ ಬಂದಿದ್ದಾಳಲ್ಲ, ಈಗ ಬೇಲೆಲ್ಲ ಕೊಡಿಸೋದ್ ಬಗ್ಗೆ ಎಲ್ಲ ಯಾಕೆ ಅಂದಾಗ, ನೀವು ನನ್ನ ಹತ್ರ ಏನೋ ಮುಚ್ಚುಮರೆ ಮಾಡ್ತಿದ್ದೀರಾ, ಹೇಳಿ ಸತ್ಯವಾಗಿ ಹೇಳಿ, ಬೇಲ್ ಯಾರು ಕೊಡಿಸಿದ್ದು ಅಂತ ಸತ್ಯ ಕೇಳೋಷ್ಟೊತ್ತಿಗೆ ಈ ಕಡೆ ಲಂಬೋದರ ಫೈಲ್ನ ಇಟ್ಕೊಂಡಿರ್ತಾರೆ. ಅಂದರೆ ಕಾವೇರಿಗೆ ಸಂಬಂಧಪಟ್ಟಿರೋ ಫೈಲ್ನ ಇಟ್ಟಿರ್ತಾನೆ. ಅದರಲ್ಲಿ ಬೇಲ್ ಯಾರು ಕೊಡಿಸಿದ್ರು ಅವ್ರದ್ದು ಸಿಗ್ನೇಚರ್ ಸಹ ಇರುತ್ತೆ. ಕೊನೆಯದಾಗಿ ಆ ಸತ್ಯ ಆ ಫೈಲ್ನ ಕಿತ್ಕೊಂಡು ನೋಡ್ತಾನೆ. ಅದರಲ್ಲೊಂದು ಸಹಿ ಇರುತ್ತೆ. ಆ ಸಹಿ ಯಾರ್ದು ಅಲ್ಲ, ಬಾಲಕೃಷ್ಣಂದು, ಅಂದರೆ ಕಾವೇರಿದು ಗಂಡನ ಸೈನ್ ಆಗಿರುತ್ತೆ. ಅದನ್ನು ನೋಡಿ ಸತ್ಯನಿಗೆ ಈ ಕಡೆ ಸಿಟ್ಟು ಬರ್ತಿರುತ್ತೆ, ಶಾಕು ಆಗುತ್ತೆ. ಏನು ಹೇಳ್ತಿದ್ದೀರಾ, ಹಾಗಾದರೆ ನಮ್ಮ ಕಾವೇರಿಗೆ ಬೇಲ್ ಕೊಡಿಸಿದ್ದು ಆ ಬಾಲನ ಅಂತ ಸತ್ಯ ಜೋರಾಗಿ ಲಂಬೋದರ್ನ ಕೇಳ್ತಾನೆ. ಆದರೆ ಲಂಬೋದರ್ ಏನು ಸಹ ಮಾತಾಡಲ್ಲ, ಅಲ್ಲಿಂದ ಸೀದಾ ಹೋಗ್ಬಿಡ್ತಾನೆ. ಈ ಕಡೆ ಸತ್ಯನಿಗಂತೂ ತುಂಬ ಬೇಜಾರಾಗ್ತಿರುತ್ತೆ. ಅಯ್ಯೋ ದೇವ್ರೆ, ಕಾವೇರಿ ಈಗ ಮನೆ ಮುಂದೆ ಬಂದಿದ್ದಾಳೆ, ಆದರೆ ನನ್ನ ಬೇಲ್ ಸಿಕ್ಕಿರೋ ಕಾರಣ ಬಾಲ ಅಂತ ಗೊತ್ತಾದರೆ ಅವಳಿಗೆ ಹೆಂಗಾಗುತ್ತೆ, ಅವಳು ಎಷ್ಟು ನೋವು ಪಡ್ಬೋದು ಅಂತ ಈ ಕಡೆ ಸತ್ಯ ಯೋಚನೆ ಮಾಡಿಕೊಂಡು, ಬೇಡ ಬೇಡ, ನಾನು ಇದ್ರ ಬಗ್ಗೆ ಈಗ ಮಾತಾಡೋದು ಬೇಡ, ಫಸ್ಟು ಕಾವೇರಿನ ಒಳಗೆ ತುಂಬಿಸ್ಕೊಳ್ತೀನಿ ಅಂತ ಹೋಗ್ತಾನೆ. ಇಲ್ಲಿ ಅಂತೂ ಬಾಲನಿಗೆ ತುಂಬ ಖುಷಿ ಆಗ್ತಿರುತ್ತೆ. ಅದಕ್ಕೆ ಸ್ವೀಟ್ ತಂದು ಮಣಿಗೆ ತಂದು ಕೊಡ್ತಾನೆ. ಮಣಿ ಇದ್ದವನು ಏನು ಸಂತೋಷ ಅಂತ ಕೇಳಿದಾಗ ಬಾಲ ಇದ್ದವನು, ಫಸ್ಟು ನೀವು ಸ್ವೀಟ್ ತಿನ್ನಿ, ಸ್ವೀಟ್ ತಿಂದ ಮೇಲೆ ನಾನು ಏನು ಅಂತ ಹೇಳ್ತೀನಿ ಅಂತ ಬಾಲ ಹೇಳ್ತಾನೆ. ಬಾಲನಿಗಂತೂ ಕಾವೇರಿ ಬಂದಿರೋದು ತುಂಬ ಖುಷಿಯಾಗಿರುತ್ತೆ. ಅದ್ರ ಜೊತೆ ವರ್ಧನ್ ಸಿಟ್ಟನ್ನು ನೋಡಿ, ಅವನಿಗಾಗ್ತಿರೋ ಭಯ ಗಾಬರಿನೂ ನೋಡಿ ಈ ಕಡೆ ಬಾಲನಿಗೆ ತುಂಬ ಖುಷಿ ಆಗ್ತಿರುತ್ತೆ. ಕೊನೆಯದಾಗೂ ಕೇಳ್ತಾನೆ ಮಣಿ, ಯಾಕೆ ಇಷ್ಟು ಸಂತೋಷವಾಗಿದೆಯಾ ಅಂತ. ಏನಿಲ್ಲ, ಇವತ್ತು ಕಾವೇರಿಗೆ ಬೇಲ್ ಸಿಕ್ತು, ಕಾವೇರಿ ಹೊರಗೆ ಬಂದಿದ್ದಾಳೆ, ಆ ಕಾವೇರಿನ ನೋಡಿ ವರ್ಧನ್ ಮುಖ ನೋಡಬೇಕಿತ್ತು, ಇನ್ನೇನು ನಾಮಿನೇಷನ್ ಫೈಲ್ ಮಾಡಬೇಕು ಅಂತ ಇವತ್ತು ಹೊರಟಿದ್ವು, ಆದರೆ ಕಾವೇರಿ ನೋಡಿ ಶಾಕಿಂದ ಸೀದಾ ವಾಪಸ್ ಬಂದಿದ್ದಾನೆ, ಇನ್ನು ಮುಂದೆ ಅವನದು ಅಂತ್ಯ ಆರಂಭ ಆಗುತ್ತೆ ಅಂತ ಈ ಕಡೆ ಬಾಲ ಮಣಿಗೆ ಹೇಳ್ತಿರ್ತಾನೆ. ಮಣಿಗಂತೂ ನನಗೆ ತುಂಬ ಖುಷಿ ಆಗ್ತಿದೆ, ಕಾವೇರಿ ಬಂದಿರೋದು ಒಂದು ಕಡೆ ಖುಷಿ, ಅದ್ರ ಜೊತೆ ವರ್ಧನ ಅಟ್ಟಹಾಸ ಇನ್ನು ಮುಂದೆ ಕೊನೆಗೊಳ್ಳುತ್ತಲ್ಲ, ಅದನ್ನು ನನಗೆ ಖುಷಿ. ಒಟ್ಟಲ್ಲಿ ನನ್ನ ತಂಗಿ ಸುಲೋಚನೆಗೆ ನ್ಯಾಯ ಸಿಗಬೇಕು, ಅವಳ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತ ಇಲ್ಲಿ ಮಣಿ ಬಾಲನಿಗೆ ಹೇಳ್ತಿರ್ತಾನೆ. ಮತ್ತು ಮಣಿ ಕೇಳ್ತಾನೆ, ಕಾವೇರಿ ಬೇಲ್ ಮೇಲೆ ಹೊರಗೆ ಬಂದ್ಲಲ್ಲ, ಅದಕ್ಕೆ ಕೊಡಿಸಿದ್ದು ನೀನೇ ಅಂತ ಹೇಳಿದ್ಯಾ, ಕಾವೇರಿನ ನೀನು ಮೀಟ್ ಮಾಡಿದ್ಯಾ, ಮಾತಾಡ್ಸಿದ್ಯಾ ಅಂತ ಕೇಳ್ತಾನೆ. ಆದರೆ ಬಾಲ ಇದ್ದವನು ಹೇಳ್ತಾನೆ, ಇಲ್ಲ, ಹೇಗೆ ಮಾಡಲಿ, ನಾನು ಮಾಡಿರೋ ಅನ್ಯಾಯಕ್ಕೆ ಅವಳು ಅಷ್ಟು ಸುಲಭವಾಗಿ ನನ್ನನ್ನು ಕ್ಷಮಿಸಲ್ಲ, ಯಾಕಂದರೆ ನಾನು ಅವಳಿಗೆ ಅಷ್ಟು ದ್ರೋಹ ಮಾಡಿದ್ದೀನಿ. ಆವಾಗ ಮಣಿ ಇದ್ದವನು ಹೇಳ್ತಾನೆ, ಹಿಂಗೆ ಕೂತ್ರೆ ಹೇಗೆ ಹೇಳು, ನೀನೇ ಕೊಡಿಸಿದ್ದು ಅಂತ ಗೊತ್ತಾದರೆ ತಾನೇ. ಇಲ್ಲ, ಈಗಾಗಲೇ ಅವ್ರ ಅಣ್ಣನಿಗೆ ಗೊತ್ತಾಗಿರಬಹುದು ನಾನೇ ಬೇಲ್ ಕೊಡಿಸಿದ್ದು ಅಂತ, ಆದರೆ ಯಾವ ಕಾರಣಕ್ಕೂ ಅವರು ಕಾವೇರಿಗೆ ಹೇಳೋಕ್ಕೋಗಲ್ಲ. ಮೊದಲನೇದಾಗಿ ಈಗ ಫಸ್ಟು ವರ್ಧನ್ ಅಂತ್ಯ ಆಗಬೇಕು, ಆಮೇಲೆ ಹೇಗಿದ್ದರೂ ನಮ್ಮ ಸಂಬಂಧ ಸರಿಯಾಗುತ್ತೆ ಅಂತ ಇಲ್ಲಿ ಮಣಿ ಮತ್ತು ಬಾಲ ಮಾತಾಡ್ತಾ ಇರ್ತಾರೆ. ಮತ್ತೆ ಬಾಲ ಕೇಳ್ತಾನೆ, ನೀನು ಎಷ್ಟು ಸಮಯ ಅಂತ ಇಲ್ಲೇ ಇರ್ತೀಯಾ, ಇಲ್ಲಿಂದ ಆಚೆ ಹೋಗಲ್ಲ ಅಂದಾಗ, ನಾನು ಹೋಗ್ತೀನಿ, ಹೋಗೋ ಟೈಮ್ ಬಂದೇ ಬರುತ್ತೆ, ಅದಕ್ಕಿಂತ ಮುಂಚೆ ಆ ವರ್ಧನ ಅಂತ್ಯನ ನಾನು ನೋಡೇ ಇಲ್ಲಿಂದ ಹೋಗೋದು ಅಂತ ಮಣ್ಣಿನೂ ಹೇಳ್ತಾರೆ. ಈ ಕಡೆ ಸತ್ಯ ಬಂದು, ಅಯ್ಯೋ ಇನ್ನೂ ಕಾವೇರಿನ ಒಳಗೆ ತುಂಬಿಸ್ಕೊಂಡೇ ಇಲ್ವಾ, ಸರಳ ಹೋಗು, ಆರತಿ ತಗೊಂಡು ಬಾ, ಮನೆ ಮಗಳನ್ನ ಎಷ್ಟೊತ್ತು ಅಂತ ಹೊರಗೆ ನಿಲ್ಲಿಸ್ಕೊಳ್ತೀಯಾ, ಹೋಗು ಒಳಗೆ ಆರತಿ ತಗೊಂಡು ಬಾ ಅಂತ ಹೇಳ್ತಾನೆ. ಆದರೆ ಸರಳಂಗೆ ಮಾತ್ರ ತುಂಬ ಕೋಪ ಬರ್ತಿರುತ್ತೆ. ಮೊದಲೇ ರಾಣಿ
ಮನೇಲಿರೋದು ಸ್ವಲ್ಪನೂ ಇಷ್ಟ ಇರಲ್ಲ. ಹೇಗಾದ್ರು ಮಾಡಿ ರಾಣಿನ ಹೊರಗೆ ಕಳಿಸ್ಬೇಕು ಅಂತ ತುಂಬ ಪ್ಲ್ಯಾನ್ ಮಾಡಿದ್ದು. ಆದ್ರೂ ಆಗಲಿಲ್ಲ. ಅವ್ರ ಅಮ್ಮನ ಜೊತೆ ಸೇರಿ ಏನೆಲ್ಲ ಪ್ಲ್ಯಾನ್ ಮಾಡಿದ್ಲು. ಆದರೆ ಅದ್ರ ಜೊತೆ ಈಗ ಕಾವೇರಿನೂ ಬಂದಿದ್ದಾಳೆ ಅಂತ ನೋಡಿ ಸರಳಂಗಂತೂ ತುಂಬ ಸಿಟ್ಟು ಬರ್ತಿರುತ್ತೆ. ಈ ಕಡೆ ಸತ್ಯ ಎಷ್ಟು ಹೋಗಿ ಆರತಿ ತಗೊಂಡು ಬಾ ಅವಳನ್ನ ಒಳಗೆ ತುಂಬಿಸ್ಕೊಳ್ಳೋಣ ಅಂತ ಹೇಳಿದ್ರು ಸರಳ ಮಾತ್ರ ಕೇಳ್ತಾನೆ ಇರಲ್ಲ. ಈ ಕಡೆ ಸನ್ನೆ ಮಾಡಿ ಹೇಳ್ತಾನೆ, ಎಲ್ಲಿ ಕಾವೇರಿಗೆ ಬೇಜಾರಾಗುತ್ತೆ ಹೋಗು ಅಂದ್ರೂ ಕೇಳೋದಿಲ್ಲ. ಕೊನೆಯದಾಗಿ ಈ ಕಡೆ ಸತ್ಯನೇ ಆರತಿ ತಟ್ಟೆ ತರಕ್ಕೆ ಅಂತ ಹೊರಡ್ತಾನೆ. ಅಷ್ಟೊತ್ತಿಗೆ ಸರಳನು ಒಳಗೆ ಬಂದ್ಬಿಡ್ತಾಳೆ. ಇದೆಲ್ಲ ನೋಡಿ ಕಾವೇರಿಗೆ ಅಣ್ಣ ಮತ್ತು ಅತ್ತಿಗೆ ಮಧ್ಯೆ ಏನಾದ್ರು ಸಮಸ್ಯೆ ಇರ್ಬೋದಾ ಅಂತ ಮನಸ್ಸಲ್ಲಿ ಹೇಳ್ತಿರುವಾಗ ಸೀನು ಹೇಳ್ತಾನೆ, ಅಯ್ಯೋ ಅದ್ರ ಬಗ್ಗೆ ಎಲ್ಲ ಯಾಕೆ ಯೋಚನೆ ಮಾಡ್ತಿರ್ತೀರಾ, ಗಂಡ ಹೆಂಡತಿ ಅಂದರೆ ಚೂರು ಇರುತ್ತಲ್ಲ ಅಂತ ಸುಮ್ಮನೆ ಸೀನು ಅಲ್ಲಿಗೆ ಮರೆಸ್ಬಿಡ್ತಾನೆ. ಈ ಕಡೆ ಸರಳ ಅಂತೂ ನೋಡ್ರಿ ನಾನಂತೂ ಅವಳನ್ನ ಒಳಗೆ ಬರೋಕ್ಕೆ ಬಿಡಲ್ಲ, ಅಂಥದ್ರಲ್ಲಿ ಅವಳಿಗೆ ಆರತಿ ಎತ್ತಿ ಅಂತೂ ಒಳಗೆ ಬರೋಕ್ಕೆ ಬಿಡೋದೇ ಇಲ್ಲ ಅಂತ ಹೇಳ್ತಾನೆ. ಸತ್ಯನಿಗೆ ತುಂಬ ಕೋಪ ಬರ್ತಿರುತ್ತೆ. ಏನು ಮಾತಾಡ್ತಿದ್ಯಾ ಸರಳ, ನಿನ್ನೆ ತನಕ ನನಗೆ ಕ್ಷಮಿಸ್ರಿ ರೀ, ನಾನು ಮಾಡಿದ ತಪ್ಪಿಗೆ ನನಗೆ ಕ್ಷಮಿಸಿ ಈ ಮನೇಲಿ ಇರೋಕ್ಕೆ ಅವಕಾಶ ಕೊಡಿ ಅಂತ ಬೇಡ್ತಿದ್ದೆ. ಆದರೆ ಈಗ ನೋಡಿದರೆ ಭಾರಿ ಹಚ್ಕೊಂಡಿದೆಯಲ್ಲ ಅಂದಾಗ, ನೋಡ್ರಿ ನಾನು ಇಷ್ಟು ದಿನ ಮಾತಾಡಬಾರ್ದು ಅಂತಲೇ ಇದ್ದೆ, ಆದರೆ ಇನ್ನು ಮುಂದೆ ಹಾಗಲ್ಲ, ನಾನೇನಾದ್ರು ಮಾತಾಡೋದೆ ಸುಮ್ಮನೆ ಇದ್ಬಿಟ್ರೆ ನೀವು ನನ್ನ ಮತ್ತು ನನ್ನ ಮಕ್ಕಳನ್ನ ಬೀದಿಗೆ ಪಾಲು ತರೋದಂತೂ ನಿಜ ಅಂತ ಈ ಕಡೆ ಸರಳ ಜೋರಾಗಿ ಕಿರ್ಚಾಡ್ತಿರ್ತಾಳೆ. ಇದನ್ನೆಲ್ಲ ನೋಡಿ ಸತ್ಯನಿಗಂತೂ ತುಂಬ ದುಃಖ ಬರ್ತಿರುತ್ತೆ. ಏನು ಮಾತಾಡ್ತಿದ್ಯಾ ಸರಳ, ಕಾವೇರಿ ಬಂದ್ಲು ಅಂದ ತಕ್ಷಣ ನಿನ್ನನ್ನು ನಿನ್ನ ಮಕ್ಕಳನ್ನು ನಾನೇನಾದ್ರು ಹೊರಗೆ ಹಾಕ್ತೀನ, ಇಲ್ಲ ಕಾವೇರಿ ನಿನ್ನನ್ನು ಹೊರಗೆ ಹಾಕಕ್ಕೆ ಬಂದಿದ್ದಾಳೆ, ಅವಳು ಒಂದು ವಾರ ಇರ್ತಾಳೆ ಕಣೆ, ಒಂದು ವಾರ ಇರೋ ತನಕ ಅವಳನ್ನ ನಾವು ಚೆನ್ನಾಗಿ ನೋಡ್ಕೊಳ್ಳೋಣ ಅಂತ ಇಲ್ಲ ಸತ್ಯ ತುಂಬ ಕೇಳ್ತಿರ್ತಾನೆ. ಆದರೆ ಸರಳ ಮಾತ್ರ ಒಂದೇ ಹಠ, ನೋಡ್ರಿ ಇನ್ನು ನಿಮ್ಮ ತಂಗಿ ಇರೋದು ಬರೀ ಒಂದೇ ವಾರ ಅಷ್ಟೇ ತಾನೇ, ಅವಳ ಜೊತೆ ಅವಳ ಮಗಳು ರಾಣಿ ಸಹ ಈ ಮನೆಯಿಂದ ಹೋಗಬೇಕು, ಅವಳು ಸಹ ಒಂದೇ ವಾರ ಇರೋದು, ಅದಕ್ಕೆ ನೀವು ಒಪ್ಪೋದಂತಾದರೆ ಮಾತ್ರ ನಾನೀಗ ನಿಮ್ಮ ತಂಗಿ ಅಂದರೆ ನಿಮ್ಮ ಮುದ್ದು ತಂಗಿ ಈ ಮನೆ ಮಹಾಲಕ್ಷ್ಮಿನ ಆರತಿ ಎತ್ತು ಒಳಗೆ ಕರ್ಸ್ಕೊಳ್ತೀನಿ, ಇಲ್ಲ ಅಂದರೆ ಯಾವ ಕಾರಣಕ್ಕೂ ಇಲ್ಲ ಅಂತ ಸರಳ ಒಂದೇ ಹೇಳ್ತಿರ್ತಾನೆ. ಈ ಕಡೆ ಸತ್ಯನಿಗೆ ಈ ಟೈಮಲ್ಲಿ ಈ ಥರ ಕಂಡೀಷನ್ ಆಗ್ತಿದೆಯಲ್ಲ, ನೀನು ಅವಕಾಶನ ಕಾಯ್ತಾ ಇದ್ದೇನಾ ಅಂತ ಸರಿ ಬೈತಾ ಇರ್ತಾನೆ. ಇಲ್ಲ ನೀವು ಹೇಳಿ, ಇದಕ್ಕೆ ನೀವು ಒಪ್ಕೊಳ್ಳೋದಾದರೆ ನಾನು ಈ ಒಂದು ವಾರ ನಿಮ್ಮ ತಂಗಿನ ತುಂಬ ಚೆನ್ನಾಗಿ ನೋಡ್ಕೊಳ್ತೀನಿ, ಅವಳಿಗೆ ಯಾವುದೇ ರೀತಿ ಕಷ್ಟ ಬರ್ದಿರಂಗೆ ನೋಡ್ಕೊಳ್ತೀನಿ, ಆದರೆ ಒಂದೇ ವಾರ ಅಷ್ಟೇ, ಅವಳ ಜೊತೆ ರಾಣಿನೂ ನೀವು ಹೊರಗೆ ಕಳಿಸ್ಬೇಕು ಅಂತ ಹೇಳ್ತಾರೆ. ಆದರೆ ಸತ್ಯ ಕೇಳ್ತಾನೆ, ಏನು ಹೇಳ್ತಿದ್ಯಾ ಸರಳ, ಪಾಪ ಅವಳಿಗೆ ನಮ್ಮನ್ನು ಬಿಟ್ಟರೆ ಯಾರೇ ಇದ್ದಾಳೆ, ಅವಳು ಎಲ್ಲಿಗೆ ಹೋಗ್ತಾಳೆ ಅಂತ ಕೇಳಿದಾಗ ಎಲ್ಲಿಗಾರು ಕಳಿಸಿ, ಇಲ್ಲಾಂದರೆ ಅನಾಥಾಶ್ರಮ ಉಂಟಲ್ಲ ಅದಕ್ಕಾರು ಹಾಕಿ ಅಂತ ಒಂದೇ ಸಮ ಹೇಳಿಬಿಡ್ತಾಳೆ. ಕೊನೆಯದಾಗಿ ಸರಿ ನೀವು ಒಪ್ಕೊಂಡಿದ್ದೀರಾ ಅಂತ ನನಗೆ ಅರ್ಥ ಆಯಿತು, ನಾನು ನಿಮ್ಮ ತಂಗಿ ಅಂದರೆ ಈ ಮನೆ ಮಹಾಲಕ್ಷ್ಮಿ ಇದ್ದಾಳಲ್ಲ ಅವಳನ್ನ ಆರತಿ ಎತ್ತಿ ಹೊರಗೆ ತರ್ತೀನಿ, ಹೊರಗೆ ಕರ್ಕೊಂಬರ್ತೀನಿ ಆಯಿತಾ ಅಂತ ವ್ಯಂಗ್ಯವಾಗಿ ಹೇಳಿ ಹೋಗ್ತಾಳೆ. ಈ ಕಡೆ ಕೊನೆಯದಾಗಿ ಅದಕ್ಕೆ ಅಣ್ಣ ಏನಾದ್ರು ಸಮಸ್ಯೆ ಇದೆಯಾ ಅಂತ ಕೇಳ್ತಾಳೆ ಕಾವೇರಿ. ಅಷ್ಟೊತ್ತಿಗೆ ಸತ್ಯ ತುಂಬ ದುಃಖದಲ್ಲಿದ್ದರು, ತಂಗಿಗೆ ಅದನ್ನು ತೋರಿಸ್ಕೋಬಾರ್ದು ಅಂತ ಇಲ್ಲ ಏನೂ ಇಲ್ಲ ಅಂತ ಹೇಳ್ತಾರೆ. ಆವಾಗ ಸರಳ ಮಾತ್ರ ಇಲ್ಲಮ್ಮ, ನಾನು ನಿಮ್ಮಣ್ಣ ತುಂಬ ಚೆನ್ನಾಗಿದ್ದೀವಿ, ಏನೂ ಇಲ್ಲ, ನಿಮ್ಮಣ್ಣ ಹೇಳ್ತಿದ್ರು ಒಂದು ವಾರ ನೀನು ಇರ್ತೀಯಲ್ಲ ನಿನ್ನನ್ನು ಯಾವ ಥರ ನೋಡ್ಕೋಬೇಕು, ನಿಂಗೆ ಇಷ್ಟವಾದ ಅಡುಗೆ ಏನೇನು ಮಾಡಿ ಹಾಕಬೇಕು ಅದ್ರ ಬಗ್ಗೆ ಮಾತಾಡ್ತಿದ್ವು ಅಷ್ಟೇ, ಬಾ ಅಂತ ಅವಳಿಗೆ ಮನಸ್ಸಿಲ್ಲ ಅಂದರೂ ಮನಸ್ಸಲ್ಲಿ ಆರತಿ ಮಾಡಿ ಒಳಗೆ ಕರ್ಕೊಂಬರ್ತಾರೆ. ಒಳಗೆ ಬಂದ ತಕ್ಷಣ ಒಂದೇ ಸರಿ ಆಸ್ತಿ ಪತ್ರನ ಹಿಡ್ಕೊಂಡು ನಿಂತಿರ್ತಾಳೆ. ನೋಡು ಕಾವೇರಿ, ನೀನು ಇದಕ್ಕೆ ಸೈನ್ ಮಾಡು, ನಾವು ಇಷ್ಟು ದಿನ ನೀನು ಸತ್ತೇ ಹೋಗಿದ್ದೆ ಅಂತ ಅಂದ್ಕೊಂಡಿದ್ವು, ಆದರೆ ನೀನು ಜೈಲಲ್ಲಿದ್ದೀಯ ಅಂತ ನಮಗೆ ಗೊತ್ತೇ ಇರಲಿಲ್ಲ, ನೀನು ಸತ್ತೋಗಿದ್ದೀಯ ಅಂತ ಅಂದ್ಕೊಂಡು ನಾವು ನೆಮ್ಮದಿಯಾಗಿದ್ವು ಈ ಮನೇಲಿ, ಆದರೆ ನೀನೀಗ ವಾಪಸ್ ಬಂದಿದ್ಯಾ, ಈ ಮನೆ ಬೇರೆ ನಿನ್ನ ಹೆಸರಲ್ಲಿ ಉಂಟು, ಹಾಗಾಗಿ ನೀನು ಈ ಮನೆನ ನನ್ನ ಹೆಸರಿಗೆ ಬರಿಬೇಕು ಅಂತ ಹೇಳಿಬಿಡ್ತಾಳೆ. ಇದನ್ನು ಕೇಳಿ ಸತ್ಯನಿಗೆ ಮತ್ತೆ ಸಿಟ್ಟು ಬಂದು ಅವಳಿಗೆ ಹೊಡಿಯೋಕ್ಕೆ ಅಂತ ಹೋಗ್ತಾಳೆ ಸರಳಂಗೆ. ಅಷ್ಟೊತ್ತಿಗೆ ಕಾವೇರಿ ಇದ್ದವಳು ತಡೆದು, ಅಣ್ಣ ಏನು ಮಾಡ್ತಿದ್ಯಾ, ಅದಕ್ಕೆ ಹೇಳೋದು ನಿಜ ತಾನೇ, ಯಾವತ್ತಿದ್ರೂ ಅಷ್ಟೇ ಈ ಮನೆ ಅದಕ್ಕೆ ಸೇರಬೇಕಿದ್ದಿದ್ದು, ಅದಕ್ಕೇ ಈ ಮನೆ ಮಹಾಲಕ್ಷ್ಮಿ ಅಣ್ಣ, ಅದಕ್ಕೆ ಕೊಡಿ ನಾನು ಸೈನ್ ಮಾಡ್ತೀನಿ, ಈ ಮನೆ ನಿಮಗೆ ಸೇರಿಬಿಟ್ಟಿದ್ದು ಅನ್ನೋದು ಅಂತ ಹೇಳಿ ಪಾಪ ಕಾವೇರಿ ಅವಳ ಮನೇನ
ಸರಳನ ಹೆಸರಲ್ಲಿ ಸೈನ್ ಮಾಡಿ ಕೊಟ್ಟೇ ಬಿಡ್ತಾಳೆ. ಅಷ್ಟೊತ್ತಿಗೆ ಅವಳು ಮತ್ತೆ ಬುದ್ಧಿ ತೋರಿಸ್ಬಿಡ್ತಾಳೆ. ನೋಡಮ್ಮ, ನಾನು ಬೇಕು ಅಂತ ಮಾಡಲಿಲ್ಲ. ನಾನು ಈ ಥರ ಮಾಡಿದ್ದು ನಿನಗೆ ಸಿಟ್ಟು ಬಂದಿರ್ಬೋದು. ಆದರೆ ಏನು ಮಾಡಲಿ ಹೇಳು, ನಿಮ್ಮ ಅಣ್ಣಂದ ಕೆಲಸದಿಂದ ನಮಗೆ ದಿನ ತೂಗೋದೇ ಕಷ್ಟ ಆಗಿಬಿಟ್ಟಿದೆ. ಅದು ಅಲ್ಲದೆ ಈ ಮಕ್ಕಳು ಫೀಸು, ಈ ಮನೆ ಖರ್ಚು, ಅದು ಅಲ್ಲದೆ ಈಗ ರಾಣಿನೂ ನೋಡ್ಕೋಬೇಕು. ಹಾಗಾಗಿ ಅಮ್ಮ ಏನು ಬೇಜಾರು ಮಾಡ್ಕೋಬೇಡ ಅಂತ ಮತ್ತೆ ಹೇಳ್ತಾಳೆ. ಅದನ್ನು ಕೇಳಿ ಕಾವೇರಿ, ಇಲ್ಲ ಅದಕ್ಕೆ ಯಾವತ್ತಿದ್ರೂ ಅಷ್ಟೇ ಈ ಮನೆ ಎಲ್ಲ ನಿಮಗೆ ಸೇರಿಬಿಟ್ಟಿದ್ದು ಅಂತ ಹೇಳ್ತಾರೆ. ಈ ಕಡೆ ಸತ್ಯನಿಗೆ ಇದು ನೋಡಿ ತುಂಬ ದುಃಖ ಆಗಿಬಿಟ್ಟು ಹೊರಗೋಗಿ ಅಳ್ತಾ ಇರ್ತಾನೆ. ಆ ಕಡೆ ಸರಳ ತನ್ನ ಕೆಲಸ ಮುಗೀತು ಅಂತ ಪುಟ್ಟಕ್ಕ ಅವಳ ಹಿಂದೆನೇ ಹೋಗ್ತಾಳೆ. ಈ ಕಡೆ ಕಾವೇರಿ ಬಂದು, ಅಮ್ಮ ಅಣ್ಣ ಯಾಕಣ್ಣ ಅಳ್ತಿದ್ಯಾ? ಅದಕ್ಕೆ ಕೋಪ ಏನು ಅಂತ ಗೊತ್ತು ತಾನೆ. ಅವರು ಈ ಕ್ಷಣ ಕೋಪ ಮಾಡ್ಕೊಳ್ತಾರೆ, ಮತ್ತೆ ಸರಿ ಆಗ್ತಾರೆ. ನೀನೇನು ಬೇಜಾರು ಮಾಡ್ಕೋಬೇಡ ಅಣ್ಣ. ಇದೆಲ್ಲ ಯಾವತ್ತಿದ್ರೂ ನಿನಗೆ ತಾನೇ ಬೇಕಾಗಿರೋದು. ನನಗೆ ಏನು ಬೇಡಣ್ಣ. ನೀನು ನಾವು ಎಲ್ಲ ಚೆನ್ನಾಗಿದ್ರೆ ಅಷ್ಟೇ ಸಾಕು ಅಂತ ಹೇಳ್ತಾರೆ. ಆದರೆ ಕಾವೇರಿದು ಈ ಗುಣ ನೋಡಿ ಸತ್ಯನಿಗಂತೂ ತುಂಬ ದುಃಖ ಬಂದ್ಬಿಡುತ್ತೆ. ಈ ಕಡೆ ಲಾಸ್ಟಿಗೆ ಎಲ್ಲರೂ ಸರಿ ಹಬ್ಬದೂಟ ಮಾಡೋಣ ಅಂತ ಎಲ್ಲರೂ ಊಟ ಮಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಸರಳ ಇದ್ದವಳು ಹೇಳ್ತಾಳೆ, ಎಲ್ಲರೂ ಚೆನ್ನಾಗಿ ಊಟ ಮಾಡಿ ಅಂತೆ. ಸೀನು ಅಂತೂ ಅದಕ್ಕೆ ಅಡುಗೆ ಅಂತೂ ಸೂಪರಾಗಿ ಮಾಡಿದ್ದೀರಾ ಅಂತ ಹೇಳ್ತಾರೆ. ಈ ಕಡೆ ಸತ್ಯ, ನನ್ನ ತಂಗಿಗೆ ನಾನು ಒಬ್ಬಟ್ಟು ಬಡಿಸ್ತೀನಿ, ಅವಳಿಗೆ ಒಬ್ಬಟ್ಟು ಅಂದರೆ ತುಂಬ ಇಷ್ಟ ಅಂತ ಕಾವೇರಿಗೆ ಒಬ್ಬಟ್ಟು ತಿನ್ನಿಸ್ತಾನೆ. ಹಾಗೆ ಕಾವೇರಿನೂ ಸಹ ಸತ್ಯನಿಗೆ ಒಬ್ಬಟ್ಟು ತಿನ್ನಿಸ್ತಾ ಇರ್ತಾರೆ. ಇದು ಕಾವೇರಿ, ರಾಣಿ, ಸತ್ಯಂದು ಖುಷಿಯೆಲ್ಲ ನೋಡಿ ಪುಟ್ಟಕ್ಕ ಮತ್ತು ಸರಳ ಮಾತ್ರ ಮನಸಲ್ಲೇ ಹೊಟ್ಟೆ ಕಿಚ್ಚು ಪಡ್ತಾ ಇರ್ತಾರೆ. ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತೆ.